ಅದಕ್ಕೆ ತಕ್ಕನಾಗಿ ನಾವಿರಬೇಕು, ಇಲ್ಲ ಅಂದರೆ ಊಟ ಕೊಟ್ಟು ಹೋಗೋದಿಲ್ಲ. ಹೆಲೋ, ಹಾಯ್, ನಮಸ್ಕಾರ, ವೆಲ್ಕಮ್ ಟು ದ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಇಡೀ ದಿನದ ಅಂದರೆ ಇವತ್ತಿನ ದಿನದ ಫುಡ್ ಏನೇನು ಕೊಡ್ತೀನಿ ಅಂತ ಶೇರ್ ಮಾಡ್ತೀನಿ. ಸೊ ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ. ನನಗೆ ಈ ಥರದ ವಿಡಿಯೋ ಮಾಡಿ ಅಂತ ಜಾಸ್ತಿ ರಿಕ್ವೆಸ್ಟ್ ಬರೋದು. ತುಂಬ ದಿವಸ ಆಯಿತು ನಾನು ಈ ಥರ ಒಂದು ವಿಡಿಯೋ ಮಾಡಿ ಫುಡ್ ಏನೇನು ಕೊಡ್ತೀನಿ ಅಂತ ಶೇರ್ ಮಾಡ್ತೀನಿ. ಒಂದು ಹೊಸ ರೆಸಿಪಿ ಕೂಡ ಇರುತ್ತೆ, ನೋಡಿ. ನಿಮ್ಗೆ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಜಾಸ್ತಿ ಕೊಡಿ ಆ್ಯಂಡ್ ಹಾಗೆ ಕಾಮೆಂಟ್ ಕೂಡ ಮಾಡಿ. ಮಹಿನನ ಬ್ರೇಕ್ಫಾಸ್ಟ್ ನೋಡಿ, ದೋಸೆ, ಚಟ್ನಿ ಮತ್ತು ಇದು ಕರಿ ಮಾಡಿದ್ದೆ, ಅದನ್ನ ಕೂಡ ಸ್ವಲ್ಪ ಹಾಕಿದ್ದೀನಿ. ನೀರು ಇದೊಂದು ಚಿಕ್ಕ ಗ್ಲಾಸಲ್ಲಿ ಇಟ್ಟಿದ್ದೀನಿ. ಈ ನೀರನ್ನೆಲ್ಲ ಹಾಳು ಮಾಡ್ತಾಳೆ, ಆದರೆ ಅವಳಿಗೆ ಇವಾಗ ಗ್ಲಾಸಲ್ಲೇ ಕುಡಿಸ್ತೀನಿ ನಾನು. ಇಲ್ಲಿ ನೋಡಿ, ದೋಸೆ ತಿನ್ನೋದಕ್ಕೆ ನಾವು ರೆಡಿಯಾಗಿದ್ದೀವಿ. ದೋಸೆ ತಿನ್ನೋಣ? ಹಾಂ, ಚಟ್ನಿ ನಮಗೆ ಕೈ ಹಾಕಿ ತಿನ್ನೋದು. ಚಟ್ನಿ ಅಂದರೆ ಅದು ಇಷ್ಟ. ತುಂಬ ಖಾರ ಮಾಡೋದಿಲ್ಲ, ಹಾಗಾಗಿ ಇಷ್ಟಪಟ್ಟು ತಿಂತಾರೆ. ಈ ಜಾಗದಿಂದ ನಾವು ಈ ಜಾಗಕ್ಕೆ ರೀಚ್ ಆಗಿದ್ದೀವಿ. ಅರ್ಧ ತಿಂದಿದ್ದಾಳೆ, ಅದು ಚಿಕ್ಕದೊಂದು ದೋಸೆ ಕೊಟ್ಟದ್ದು ನಾನು, ಅರ್ಧ ತಿಂದಿದ್ದಾಳೆ. ಚಟ್ನಿ, ಅದನ್ನೇ ಚಟ್ನಿನೇ ಬೇಕಾದರೆ ಖಾಲಿ ತಿನ್ನೋದಂದ್ರೆ ಇಷ್ಟ. ಆಯ್ತು, ತಟ್ಟೆ ಕಲೆಯಿತು, ಇನ್ನು ನಾವು ಎದ್ದೇಳಬೇಕಷ್ಟೆ. ಬ್ರೇಕ್ಫಾಸ್ಟ್ ಮಾಡಿ ಮಲಗಿ ಎದ್ದಿದ್ದಾಳೆ. ಎದ್ದ ಕೂಡಲೇ ಅವಳು ಏನಾದರೂ ಕುರುಕುರು ತಿಂಡಿಗಳು ಸಿಗುತ್ತಾ ಅಂತ ಹುಡುಕ್ತಾಳೆ. ಅದಕ್ಕೆ ನಾನು ಈ ರೀತಿ ಕಟ್ ಮಾಡಿ ಕೊಟ್ಟರೆ ಇದನ್ನು ತಿನ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ತಾಳೆ. ಇದೇ ಕೊಡ್ತೀನಿ ಅಂತ ಇಲ್ಲ, ದಿವಸದಲ್ಲಿ ಏನಾದರೂ ಕೊಡ್ತಾ ಇರ್ತೀನಿ. ಸೊ ಖರ್ಜೂರ ಅರ್ಧ ತಿಂದಿದ್ದಾಳೆ. ಬಾ ಬಾ, ಅದು ಬನಾನಾ ಬೊಕ್ಕ ಅದ ಖರ್ಜೂರ ಮೆಲ್ಲ ತಿನ್ನೋಡು. ಇವತ್ತು ಮಧ್ಯಾಹ್ನ ಮಗಳಿಗೆ ಈ ಸೋಯಾ ಚಂಕ್ಸಿಂದ ಫುಡ್ ಮಾಡಿ ಕೊಡ್ತಾ ಇದ್ದೀನಿ. ಸೊ ನೋಡಿ, ಇದು ದೊಡ್ಡ ದೊಡ್ಡ ಸೋಯಾ ಚಂಕ್ಸ್, ಇದನ್ನ ತಗೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ, ನಮಗೂ ಕೂಡ ಇದರಿಂದ ಇವತ್ತು ಕರಿ ಮಾಡ್ಕೊಳ್ತಾ ಇದ್ದೀನಿ, ಹಾಗಾಗಿ ಸ್ವಲ್ಪ ಜಾಸ್ತಿ ತಗೊಂಡಿರೋದು. ಇಲ್ಲಿ ನೀರು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಸೊ ಬಿಸಿ ನೀರಲ್ಲಿ ಹಾಕಿ ಬೇಯಿಸ್ಕೊಂಡು ಮಾಡ್ಬೋದು, ಅಥವಾ ಅದನ್ನು ಸ್ವಲ್ಪ ಹೊತ್ತು ಬಿಸಿನೀರಲ್ಲಿ ನೆನೆಸ್ಕೊಂಡು ಬೇಕಾದರೂ ಮಾಡ್ಬೋದು. ನಾನು ಸ್ವಲ್ಪ ಹೊತ್ತು ಬಿಸಿನೀರಲ್ಲಿ ನೆನೆಸ್ಕೊಂಡು ಮಾಡೋದು, ಮತ್ತು ಅದನ್ನು ಬೇಯಿಸ್ತೀನಿ. ಹಾಗಾಗಿ ಎರಡೆರಡು ಸಲ ಬೇಯಿಸೋದು ಬೇಡ ಅಂತ ಬಿಸಿನೀರು ಹಾಕಿಬಿಡ್ತೀನಿ ಅಷ್ಟೇ. ಸ್ವಲ್ಪ ಹೊತ್ತು ಅದು ಬಿಸಿನೀರಲ್ಲಿ ನೆನೆಯುತ್ತೆ. ನೋಡಿ, ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿಟ್ಟಿದ್ದೀನಿ ಇದನ್ನು, ಬಿಸಿನೀರು. ಇವಾಗ ಈ ನೀರಲ್ಲಿರೋದನ್ನು ಈ ರೀತಿ ಹಿಂಡಿ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ಇದೆ. ನೋಡಿ, ಇಷ್ಟಿದೆ. ಇಷ್ಟನ್ನು ಯೂಸ್ ಮಾಡೋದಿಲ್ಲ, ಮಗಳಿಗೆ ಸ್ವಲ್ಪ ಸಾಕು. ಈಗ ಕಟ್ ಮಾಡ್ಕೊಳ್ತೀನಿ. ಇದು ಆಪ್ಷನಲ್, ಬೇಕಂದರೆ ಮಾಡ್ಕೋಬೋದು, ಇಲ್ಲಾಂದರೆ ಬೇಡ ಅಂದರೆ ಬಿಡ್ಬೋದು. ಇವಾಗ ಮಗು ಚಿಕ್ಕದಿದೆ ಅಂದರೆ 10 ತಿಂಗಳ ಒಳಗಡೆ ಎಲ್ಲ ಇದ್ದರೆ ತುಂಬ ಜಗಿಯೋದಕ್ಕಾಗೋದಿಲ್ಲಲ್ಲ, ಆವಾಗ ನಾವು ಈ ರೀತಿ ಕಟ್ ಮಾಡಿ ಬೇಯಿಸ್ಕೊಂಡ್ರೆ ಇನ್ನು ಅವರಿಗೆ ತಿನ್ನೋದಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ. ಇದರಲ್ಲಿ ಸ್ವಲ್ಪ ಕಟ್ ಮಾಡ್ಕೊಂಡಿರೋದು ಮತ್ತು ಇಡೀ ಸೋಯಾ ಚಂಕ್ಸ್ಗಳು ಕೂಡ ಇದೆ. ಹಾಗೆ ಅದರ ಜೊತೆಗೆ ಸ್ವಲ್ಪ ಈರುಳ್ಳಿ, ಆಮೇಲೆ ಸ್ವಲ್ಪ ಟೊಮೆಟೊ,
ಸ್ವಲ್ಪ ಕ್ಯಾರೆಟು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟಿದೆ. ಅದರ ಜೊತೆಗೆ ಮಸೂರ್ ದಾಲ್ ತಗೊಂಡಿದ್ದೀನಿ, ಹಾಗೆ ಸೋನಾ ಮಸೂರಿ, ಸ್ವಲ್ಪ ರೈಸ್. ಇಷ್ಟನ್ನು ಹಾಕಿಬಿಟ್ಟು ಇವಾಗ ಸೋಯಾ ಚಂಕ್ಸ್ ಇದೊಂದು ರೈಸ್ ರೆಡಿ ಮಾಡೋಣ ಅಂತ. ಇದೆಲ್ಲ ಆಪ್ಷನಲ್, ನಾವು ಯಾವ ತರಕಾರಿಗಳನ್ನು ಬೇಕಾದರೂ ಹಾಕ್ಕೋಬೋದು. ನಾನು ಈ ರೀತಿ ತಗೊಂಡಿದ್ದೀನಿ. ಫಸ್ಟಿಗೆ ಸ್ವಲ್ಪ ತುಪ್ಪದಲ್ಲಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ನಾನು ಇದು ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಆವಾಗಲೇ ಏನೇನು ತೋರಿಸ್ದೆ ಅದನ್ನೆಲ್ಲ ಹಾಕಿ ನೀರು ಹಾಕಿ ಈ ರೀತಿ ಕುಕ್ಕರ್ನ ಮುಚ್ಚಳನ ಮೇಲಿಂದ ಸ್ವಲ್ಪ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಇದರ ಕಂಪ್ಲೀಟ್ ರೆಸಿಪಿ ನಿಮಗೆ ನಾನು ಶಾರ್ಟಲ್ಲಿ ಹಾಕಿದ್ದೀನಿ, ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ, ಅಲ್ಲಿ ಚೆಕ್ ಮಾಡಿ. ಸೊ ನಿಮ್ಗೆ ಗೊತ್ತಾಗುತ್ತೆ. ನೋಡಿ ಇದಾಗಿದೆ, ಈ ರೀತಿ ಬಂದಿದೆ. ಇನ್ನು ಇದನ್ನು ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ತೀನಿ. ಹಾಗೆ ಸ್ವಲ್ಪ ದೊಡ್ಡದಿದೆ ಅಲ್ವಾ, ಅದನ್ನು ತೆಗೆದು ಅವಳ ತಟ್ಟೆಯಲ್ಲಿ ಸೈಡ್ ಡಿಶ್ ತಿನ್ನೋದಕ್ಕೆ ಅವಳಿಗೆ ಇಡ್ತೀನಿ. ತುಪ್ಪ ಕೂಡ ಹಾಕಿದ್ದೀನಿ. ಇವಾಗ ಒಂದು 4 ಗಂಟೆ ಆಗಿದೆ. ಇದು ನನ್ನ ಮಗನಿಗಾಗಿ ಮಾಡಿರುವಂತಹ ಫುಡ್ಡು. ಅವನು 4 ಗಂಟೆಗೆ ಬರುವಾಗ ಅವನಿಗೇನಾದರೂ ಒಂದು ಮಾಡ್ತೀನಿ ರೈಸ್ ಐಟಮ್. ಸೊ ಆ ಟೈಮಲ್ಲಿ ಇವಳು ಕೂಡ ಕೇಳ್ತಾಳಲ್ಲ, ಹಾಗಾಗಿ ಇವತ್ತು ಮೊಸರನ್ನ ಇದೆ, ಸೊ ಅದನ್ನೇ ತಿನ್ನಿಸ್ತೀನಿ. ಸೊ ಅವಳಿಗೆ ಕೂಡ ಸ್ವಲ್ಪ ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ ಹಾಲು, ಆ್ಯಕ್ಚುಲಿ ಅವಳಿಗೆ ಅಷ್ಟೊಂದು ಹಾಲು ಇಷ್ಟ ಇಲ್ಲ. ಮಗ ಸಂಜೆ ಹಾಲು ಕುಡಿತಾನೆ, ಆ ಟೈಮಲ್ಲಿ ಸ್ವಲ್ಪ ಗ್ಲಾಸಲ್ಲಿ ಅವಳಿಗೆ ಕೂಡ ಹಾಕ್ಕೊಡೋದು. ಅವನ ನೋಡಿ ಕುಡಿತಾಳೆ ಅಂತ, ಅವಳಿಗೆ ಅಷ್ಟು ಇಷ್ಟ ಮಾಡಿದ್ರೆ ಕುಡಿತಾಳೆ. ಅದು ಬೇರೆ, ಈ ಗ್ಲಾಸಲ್ಲಿ ಕೊಟ್ಟರೆ ಮಾತ್ರ ಅವಳು ಜಾಸ್ತಿ ಕುಡಿಯೋದು. ಈ ರೀತಿ ಬಾಟ್ಲಲ್ಲೆಲ್ಲ ಹಾಕ್ಕೊಟ್ರೆ ಕುಡಿಯೋದಿಲ್ಲ, ಗ್ಲಾಸಲ್ಲಿ ಕೊಟ್ಟರೆ ಮಾತ್ರ ಕುಡಿಯೋದು. ಹಾಗಾಗಿ ಅವನಿಗೆ ಹಾಲು ಕೊಡುವಾಗ ಇವಳಿಗೆ ಕೂಡ ಸ್ವಲ್ಪ ಗ್ಲಾಸಲ್ಲಿ ಹಾಕಿ ಒತ್ತಾಯದಿಂದ ಕುಡಿಸೋದು ನಾನು. ಮುಂಚೆ ಕುಡಿತಿದ್ಲಿ, ಇವಾಗ ಕುಡಿಯೋದಿಲ್ಲ. ಅಲ್ಲೇ ಬಂಗಾರಿಗೆ ಒಂದು ಸ್ವಲ್ಪ ಬೈಕ್ ಹಾಕ್ತಾಳೆ, ಅದಾದ್ಮೇಲೆ ಅದು ನೆಲದಲ್ಲಿ ಉರುಳಾಡ್ತಿರುತ್ತೆ. ಈ ರೀತಿ ಬಾಟ್ಲ್ ಕೊಟ್ಟರೆ ಇದನ್ನ ಇವಾಗ ಕುಡಿಸ್ಬೇಕು. ಎಂಚೆ ಪೇಪಿ ಬರ್ತೀನಿ ತೋಜಲ್ಲ. ಸಂಜೆ ಸ್ವಲ್ಪ ಫ್ರೂಟ್ ತಿನ್ನೋ ಟೈಮ್ ಇದು. ಇವತ್ತು ಮೋಸಂಬಿ ತಿಂತಾ ಇದ್ದಾಳೆ. ಮೊಟ್ಟೆ ತಿನ್ನೋ ಟೈಮು ಅಷ್ಟೇ. ಇನ್ನು ಅದನ್ನು ಇಟ್ಟು ತುಂಬ ಹೊತ್ತು ಇಟ್ಟು ತಿಂತಾಳೆ. ಇದವಳ ರಾತ್ರಿ ಊಟ. ಇದು ಬಂದು ಮಧ್ಯಾಹ್ನ ಮಾಡ್ಕೊಂಡಿರೋದೆ, ಅದನ್ನೇ ಸ್ವಲ್ಪ ಬಿಸಿ ಮಾಡಿ ಕೊಡ್ತೀನಿ ನಾನು ಮಧ್ಯಾಹ್ನ ಉಳಿದ್ರೆ. ಹಾಗೆ ಈ ಕಡೆ ಬಂದು ಬಾಯ್ಲ್ಡ್ ರೈಸ್, ಇದಕ್ಕೆ ತುಪ್ಪ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಅಷ್ಟೇ. ಸಂಜೆಯಿಂದೆಲ್ಲ ತಿಂದಿರ್ತಾಳಲ್ಲ, ಹಾಗಾಗಿ ರಾತ್ರಿಗೆ ನಾನು ಸ್ವಲ್ಪನೇ ಕೊಡೋದು. ಇದರಲ್ಲಿ ಎರಡೆರಡು ಸ್ಪೂನ್ ಅಷ್ಟು ಇದೆ ಅಷ್ಟೇ. ಆ್ಯಂಡ್ ಇದು ಬಂದು ನಮಗಂತ ಮಾಡ್ಕೊಂಡಿರೋ ಕರಿ, ಸೋಯಾ ಚಂಕ್ಸ್ ಕರಿನ ಒಂದು 2 ಸೋಯಾ ಚಂಕ್ಸ್ ಹಾಕ್ಬಿಟ್ಟಿದ್ದೀನಿ.
ಸದ್ಯಕ್ಕೆ ಹೀಗೆ ಕೂತಿದ್ದಾಳೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ತಟ್ಟೆ ಇಟ್ಕೊಂಡು ಇಡೀ ಊರು ಸುತ್ತಾಳೆ. ಇಲ್ಲಿಂದ ನೆಲಕ್ಕೆ, ನೆಲದಿಂದ ಸೋಫಾಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಸೊ ಆ ರೀತಿ ಮಾಡಿ ಹೇಗೋ ಒಂದು ಸ್ವಲ್ಪ ಹೊಟ್ಟೆಗೆ ಈ ರೀತಿ ಊಟ ಹೋಗುತ್ತೆ. ಸೊ ಏನು ಮಾಡೋದಕ್ಕಾಗಲ್ಲ, ಅವ್ರು ಏನು ಹೇಳ್ತಾರೋ ಅದಕ್ಕೆ ತಕ್ಕನಾಗಿ ನಾವಿರಬೇಕು, ಇಲ್ಲ ಅಂದರೆ ಊಟ ಹೊಟ್ಟೆಗೆ ಹೋಗೋದಿಲ್ಲ. ಹಾಗಾಗಿ ಸೊ 2 ಸ್ಪೂನು ಇಟ್ಕೊಂಡು, ಸ್ಪೂನಂತೂ ಬೇಕೇ ಬೇಕು, ಸ್ಪೂನ್ ಇಲ್ಲ ಅಂದರೆ ಊಟನೇ ಹೋಗಲ್ಲ. ಓಕೆ, ಹಾಗೆಲ್ಲ ಕತೆ ಇದೆ ನಮ್ಮ ಮನೆಯಲ್ಲಿ. ಇದು ಇವತ್ತಿನ ಇವಳ ಫುಡ್ಡಿನ ಕತೆ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಟಾಟಾಪನೆ. ಇದು ಭಾರಿ ಒಂದು ನಾವು ಕಷ್ಟದಲ್ಲಿ ಬಿದ್ದಿದ್ದೀವಿ ಇದನ್ನು ತಿನ್ನೋದಕ್ಕೆ. ತಕ ಹಿಂಜಿದ್ರೆ ಸ್ಮೈಲ್